ಇದರಲ್ಲಿ 9ನೇ ಅಧ್ಯಾಯದ 10ನೇ ಶ್ಲೋಕವನ್ನ ಇವತ್ತು ಗಮನಿಸ್ತಾ ಇದ್ದೇವೆ. ದಶಾವತಾರಗಳ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಆ ದಶಾವತಾರದಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಆ ರೂಪದ ಮಹತ್ವವನ್ನ ನಿರೂಪಣೆ ಮಾಡಿ ಈಗ ಪರಶುರಾಮ ರೂಪದ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಪರಶುರಾಮ ದೇವರು ಏನ್ ಮಾಡಿದ್ದಾರೆ? ಜಮದಗ್ನಿ ಮತ್ತು ರೇಣುಕೆಯರ ಮಗನಾಗಿ ಅವತಾರ ಮಾಡಿದಂತಹ ಪರಶುರಾಮ ದೇವರು ಮಹಾ ದುಷ್ಟರಾದಂತಹವರು ಯಾರಿದ್ದರು, ಮಹಾ ದುಷ್ಟರಾದಂತಹ ಅವಿನೀತರಾದಂತಹ ಅನ್ಯಾಯದಿಂದ ತನ್ನ ತಂದೆಯ ಮರಣವನ್ನ ತಂದಿಟ್ಟಂತಹ ರಾಜರು ಯಾರಿದ್ದರೋ ಆ ರಾಜನನ್ನು ನೋಡಿ ಇವನಿಗೆ ಇಡೀ ಕ್ಷತ್ರಿಯ ಕುಲದ ಮೇಲೆ ಬಹಳ ವೈರ ಬಂದ್ಬಿಡ್ತು. ಆ ಕಾಲದಲ್ಲಿ ಬಹಳ ಜನ ದುಷ್ಟ ಕ್ಷತ್ರಿಯರು ಕೂಡ ಜಗತ್ತಿನಲ್ಲಿ ವಾಸವಾಗಿದ್ದರು. ದುಷ್ಟರ ಅಧಿಕಾರ ಸಿಗಬಾರದು ಅನ್ನುವ ಕಾರಣದಿಂದಾಗಿ ದುಷ್ಟರಾದಂತಹ ಎಲ್ಲ ಜನರನ್ನು ನಿಗ್ರಹ ಮಾಡುವ ಸಲುವಾಗಿ ಪರಶುರಾಮ ಎಂಬಂತಹ ರೂಪಕ್ಕೆ ಪರಮಾತ್ಮ ಅವತಾರ ಮಾಡಿದ್ದಾನೆ. ಪರಶುರಾಮ ರೂಪದಿಂದ ಅವತಾರ ಮಾಡಿ 21 ಬಾರಿ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿ ಜಗತ್ತಿನಲ್ಲಿದ್ದಂತಹ ಯಾವ ಯಾವ ದುಷ್ಟ ಕ್ಷತ್ರಿಯರು ಅಂತಿದ್ರೋ ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿದ್ದಾನೆ. ಅದನ್ನ ಹೇಳ್ತಾ ಇದ್ದಾರೆ. ರಮಾವರ ವೀರಪ ಭವ ಮಮ ಶರಣಂ. ಅವಿಜಿತ ಅಂತಂದ್ ಹೇಳಿದ್ರೆ ಬೇರೆ ಯಾವ ರಾಕ್ಷಸರು ಕೂಡ ಅಥವಾ ಬೇರೆ ಯಾರಿಂದಲೂ ಕೂಡ ಸಂಹಾರ ಮಾಡ್ಲಿಕ್ಕೆ ಅಸಹ್ಯರಾದಂಥವ್ರು. ಅಸಹ್ಯ ಅಂತಂದ್ರೆ ಸಹಿಸಲಿಕ್ಕೆ ಆಗೋದೇ ಇಲ್ಲ ಇವರ ಪರಾಕ್ರಮವನ್ನು. ಎದುರುಗಡೆ ಬಂದು ನಿಂತರು ಅಂತಂದ್ರೆ ಇವರನ್ನ ಸಂಹಾರ ಮಾಡ್ಲಿಕ್ಕಾಗ್ಲಿ ಇವರನ್ನ ಎದುರಿಸ್ಲಿಕ್ಕಾಗ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಮಹಾ ಬಲಿಷ್ಠರಾದ ದೃಪ್ತರಾದಂತಹವರು ಮಹಾ ದರ್ಪದಿಂದಾಗಿ ಜಗತ್ತೆಲ್ಲವೂ ತಮ್ಮ ಹತೋಟಿಯಲ್ಲಿದೆ ಅಂತ ಅಂದುಕೊಂಡಂತಹ ಕಾರ್ತವೀರ್ಯಾರ್ಜುನ, ಸಾವಿರಾರು ಕೈಗಳುಳ್ಳವನು, ರಾವಣನಂತಹ ರಾಕ್ಷಸನನ್ನು ಕೂಡ ರಾವಣ ಇಡೀ ಜಗತ್ತನ್ನ ತನ್ನ ಅಧೀನದಲ್ಲಿ ಇಟ್ಕೊಳ್ಬೇಕು ಅನ್ನುವ ಕಾರಣದಿಂದಾಗಿ ಎಲ್ಲರನ್ನೂ ಕೂಡ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಂತಹ ವ್ಯಕ್ತಿಯವನು. ಅಂತಹ ಅವನನ್ನು ಕೂಡ ತನ್ನ ಹತೋಟಿಯಲ್ಲಿ ಬರುವ ಹಾಗೆ ಮಾಡಿಕೊಂಡು ಅವನನ್ನ ಸೋಲಿಸಿ ಅವನ ಜೊತೆಯಲ್ಲಿ ಸಖ್ಯವನ್ನು ಮಾಡಿಕೊಂಡಂತಹ ರಾಜ ಅವನು ಕಾರ್ತವೀರ್ಯಾರ್ಜುನ ರಾಜ. ಕೂಡ ನಾಶ ಮಾಡಿ ದುಷ್ಟ ಕ್ಷತ್ರಿಯರಿಂದಾಗಿ ಇಡೀ ಭೂಮಿಯನ್ನ ರಕ್ಷಣೆ ಮಾಡಿದವನು ಪರಶುರಾಮ ರೂಪಿಯಾದಂತಹ ಪರಮಾತ್ಮ. ಅವಿಜಿತ ಕುಂಡ್ರುಪತಿ. ಅವಿಜಿತ ಅಂತಂದ್ರೆ ಬೇರೆ ಯಾರಿಗೂ ಕೂಡ ಜಯಿಸಲಿಕ್ಕೆ ಸಾಧ್ಯತೆ ಇರುವಂತಹ ಮಹಾ ದುಷ್ಟರು ಅಂತ ಯಾರಿದ್ದರು ಅಂತಹವರ ಸಮಿತಿ ಖಂಡನ, ಸಮೂಹವನ್ನು ನಾಶ ಮಾಡಿದವನು ಇದು ಸಮಿತಿ ಅಂತಂದ್ರೆ 21 ಬಾರಿ
ಇಡೀ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿ ಯಾವ ದುಷ್ಟರಾಜರು ಯಾವ ಮೂಲೆಯಲ್ಲಿ ಇರ್ತಾರೋ ಎಲ್ಲರನ್ನು ಹುಡುಕಿ ಸಂಹಾರ ಮಾಡಿ ಭೂಮಿಯಿಂದ ದುಷ್ಟ ಕ್ಷತ್ರಿಯರನ್ನ ನಿರ್ನಾಮ ಮಾಡಿದಂತಹ ರೂಪ ಅದು ಪರಶುರಾಮ ರೂಪ. ಅವಿಜಿತ, ಬೇರೆ ಯಾರಿಂದಲೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯವಾಗದೇ ಇರುವ ಕುಂಡ್ರುಪತಿ, ಭೂಮಿಗೆ ದುಷ್ಟತನದಿಂದಾಗಿ ತುಂಬುವ ಹಾಗೆ ಮಾಡಿದ ಅನ್ಯಾಯ ಮಾರ್ಗದಲ್ಲಿ ಇದ್ದಂತಹ ಯಾವ ರಾಜರಿದ್ದಾರೋ ಅವರ ಸಮಿತಿ ಸಮೂಹವನ್ನ ವಿಖಂಡನ ನಾಶ ಮಾಡಿದವನು. ರಮಾವರ, ರಮಗೆ ಪ್ರೀತಿ ಪಾತ್ರನಾದವನು. ವೀರಪ, ವೀರ ಅಂತಂದ್ ಹೇಳಿದ್ರೆ ಪರಾಕ್ರಮಶಾಲಿಗಳಾದಂತಹ ಭೀಷ್ಮಾದಿಗಳನ್ನ ರಕ್ಷಣೆ ಮಾಡಿದವನು. ಎಷ್ಟೆಷ್ಟು ಜನರಿಗೆ ಪರಶುರಾಮ ದೇವರು ವಿದ್ಯೋಪದೇಶವನ್ನು ಕೊಟ್ಟಿದ್ದಾರೆ. ಕರ್ಣ ಪರಶುರಾಮ ದೇವರಿಂದ ವಿದ್ಯೆಯನ್ನು ಉಪದೇಶ ಪಡೆದಿದ್ದಾನೆ. ಅಷ್ಟೇ ಅಲ್ಲ, ಭೀಷ್ಮರು 500 ವರ್ಷಗಳಷ್ಟು ಕಾಲ ಪರಶುರಾಮರ ಬಳಿಯಲ್ಲಿ ವಿದ್ಯೋಪದೇಶವನ್ನು ಪಡೆದಿದ್ದಾರೆ. ದ್ರೋಣಾಚಾರ್ಯರು ಪಡೆದಿದ್ದಾರೆ, ಪಡೆದಿದ್ದಾನೆ ಭೀಮಸೇನ ದೇವರು. ಈ ರೀತಿಯಾಗಿ ಅನೇಕ ಕ್ಷತ್ರಿಯರಿಗೆ ವಿದ್ಯೋಪದೇಶವನ್ನ ಮಾಡುವುದರ ಮುಖಾಂತರವಾಗಿ ವೀರರನ್ನ ಭೂಮಿಯಲ್ಲಿ ಹುಟ್ಟುವ ಹಾಗೆ ಮಾಡಿದಂತಹ ಮಹಾ ವ್ಯಕ್ತಿತ್ವ ಅದು ಪರಶುರಾಮ ದೇವರ ವ್ಯಕ್ತಿತ್ವ. ವೀರಪ, ರಮಾವರ, ರಮೆಗೆ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಪರಮಾತ್ಮನೇ ವೀರಪ, ವೀರರಾದಂತಹ ಜನರನ್ನ ಭೂಮಿಯಲ್ಲಿ ರಕ್ಷಣೆ ಮಾಡಿ ಭೂಮಿಯಲ್ಲಿ ಅಂತಹ ಸಜ್ಜನರಾದ ಕ್ಷತ್ರಿಯರು ಹುಟ್ಟುವ ಹಾಗೆ ಮಾಡಿದವನೇ ಶುಭತಮ ಕಥಾಶಯ. ಪರಶುರಾಮ ದೇವರ ಇಂತಹ ಅದ್ಭುತವಾದ ಮಹಾತ್ಮ್ಯವನ್ನ ಕೇಳಿದರೆ ನಮ್ಮಲ್ಲಿರುವಂತಹ ಅಮಂಗಳಗಳೆಲ್ಲವೂ ಕೂಡ ನಾಶವಾಗತ್ತೆ. ಸರ್ವೋತ್ತಮನಾಗಿದ್ದಾನೆ, ವೇದಾದಿಗಳಿಂದ ಪ್ರತಿಪಾದ್ಯನೂ ಆಗಿದ್ದಾನೆ. ಈ ಜಗತ್ತಿಗೆ ಮಂಗಳಮಯವಾದ ಜಗತ್ತಿಗೆ ದುಷ್ಟರಿಂದ ರಹಿತವಾದ, ದುಷ್ಟರಾದ ಕ್ಷತ್ರಿಯರಿಂದ ರಹಿತವಾದಂತಹ ಭೂಮಿಗೆ ಮುಖ್ಯ ಕಾರಣನಾದವನೇ ರಾಮ. ದುಷ್ಟರಾದ ಕ್ಷತ್ರಿಯರನ್ನ ನಾಶ ಮಾಡಿ ಆಗಿನ ಕಾಲದಲ್ಲಿದ್ದಂತಹ ಎಲ್ಲ ಪ್ರಜೆಗಳಿಗೆ ಸಂತೋಷವನ್ನು ತಂದುಕೊಟ್ಟವನೇ ಲಕ್ಷ್ಮೀಪತಿಯಾದಂತಹ ಪರಶುರಾಮನೇ ಮಮ ಶರಣಂ ಭವ, ನನಗೆ ರಕ್ಷಕನಾಗಿರು ಅಂತ ಕೇಳ್ತಾ ಇದ್ದಾರೆ. ಅವಿಜಿತ ಕುಂಡ್ರುಪತಿ, ಅವಿಜಿತ ಬೇರೆ ಯಾರಿಂದಲೂ ಕೂಡ ಗೆಲ್ಲಲಿಕ್ಕೆ ಅಸಖ್ಯವಾದ ಕುಂಡ್ರುಪತಿ, ದುಷ್ಟರಾದ ಕ್ಷತ್ರಿಯರ ಸಮಿತಿ ಸಮೂಹವನ್ನ ವಿಖಂಡನ ನಾಶ ಮಾಡಿದವನೇ ರಮಾವರ, ಲಕ್ಷ್ಮೀಪತಿಯೇ. ವೀರಪ, ವೀರರಾದಂತಹ ಭೀಷ್ಮ ದ್ರೋಣಾದಿಗಳನ್ನ ಅಧ್ಯಾಪನ ಮಾಡಿಸಿ ಅವರಿಂದ ಭೂಮಿಯಲ್ಲಿ ದುಷ್ಟರ ಸಂಹಾರವನ್ನು ಮಾಡಿಸಿದವನೇ ಶುಭತಮ ಕಥಾಶಯ, ಮಂಗಳಮಯವಾದ ಚರಿತ್ರೆಯುಳ್ಳವನೇ. ಪರಮ, ಸರ್ವೋತ್ತಮನಾದವನೇ. ಸದೋದಿತ, ವೇದಗಳಿಂದ ಪ್ರತಿಪಾದ್ಯನಾದವನೇ. ಜಗದೇಕ ಕಾರಣ, ಇಡೀ ಜಗತ್ತಿಗೆ ಪ್ರಧಾನ ಕಾರಣನಾದವನೇ ಮಮ ಶರಣಂ ಭವ. ರಾಮ, ಜಗತ್ತಿಗೆ ದುಷ್ಟರಾದ ಕ್ಷತ್ರಿಯರನ್ನ ನಾಶ ಮಾಡಿ ಮಂಗಳವನ್ನುಂಟು ಮಾಡಿದವನೇ ಲಕ್ಷ್ಮೀಪತಿಯಾದಂತಹ ಪರಶುರಾಮನೇ ನನಗೆ ಮಂಗಳವನ್ನುಂಟು ಮಾಡು ಅಂತ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತಿನ ಇನ್ನೊಮ್ಮೆ ಓದೋಣ. ಅವಿಜಿತ ಕುಂಡ್ರುಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಇಷ್ಟಕ್ಕೆ ಇವತ್ತಿನ ಪಾಠವನ್ನ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಯಾವ್ದಾದ್ರು ಪದಗಳಿಗೆ ಅರ್ಥ ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ ಕೇಳಬಹುದು. ನಮಸ್ಕಾರ.